ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೋಮವಾರದ ದಿನ ಶಿವಸ್ವಾಮಿಯ ಆಶೀರ್ವಾದಕ್ಕೋಸ್ಕರ ತಂದೆಯ ಅನುಗ್ರಹ ಅನ್ನೋದು ಪೂರ್ತಿ ನಮಗೆ ಸಿಗಬೇಕು ಅಂದರೆ ಮನೆಯಲ್ಲಿ ತಪ್ಪದೆ 2 ಸಮಯ ಕೂಡ ದೀಪಾರಾಧನೆ ಮಾಡಬೇಕು. ಆ ದೀಪಕ್ಕೆ ಈಗ ತಿಳಿಸುವಂಥ ವಸ್ತುಗಳನ್ನು, ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ಈ ವಸ್ತುಗಳನ್ನು ಹಾಕಿದ್ರೆ ಸೋಮವಾರದ ದಿನ ನಮಗೆ ಸಾಲದ ಸಮಸ್ಯೆ ಬೇಗ ತೀರುತ್ತೆ. ಸ್ನೇಹಿತರೆ, ದುಡ್ಡಿನ ಅವಶ್ಯಕತೆ ಇರುವಂಥವರು ಮಾಡ್ಕೊಳ್ಳಿ. ಮುಖ್ಯವಾಗಿ ದುಡ್ಡು ನಮಗೆ ಯಾವುದೋ ಒಂದು ರೂಪದಲ್ಲಿ ಅವಶ್ಯಕತೆ ಇರುತ್ತೆ. ಅಂದರೆ ಹೆಲ್ತ್ ಇಶ್ಯೂಸ್ ಇರುತ್ತೆ, ಮಕ್ಕಳಿಗೆ ಫೀಸ್ ಕಟ್ಟೋದು ಇರುತ್ತೆ, ಅಥವಾ ಅರ್ಜೆಂಟಾಗಿ ನಮಗೆ ಅವಶ್ಯಕತೆಗಳು ತುಂಬ ಇದೆ, ಆ ಸಮಯಕ್ಕೆ ದುಡ್ಡು ಬೇಕು ಅಂತ ಹೇಳುವಂಥವರಾದರೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ದುಡ್ಡು ಕಾಸಿನ ಸಮಸ್ಯೆಗಳು ಬೇಗ ಪರಿಹಾರ ಸಿಗುತ್ತೆ. ಯಾಕಂದರೆ ಈ ದೀಪಾರಾಧನೆಗೆ ಅಷ್ಟೊಂದು ಶಕ್ತಿ ಇದೆ. ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ, ನಂದಿ ಸಮೇತ ಇರುವಂಥ ಫೋಟೋವನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಗಂಡ ಹೆಂಡತಿ ತುಂಬ ಅನ್ಯೋನ್ಯವಾಗಿ ಇರ್ತಾರೆ, ಮಕ್ಕಳ ಜೊತೆ ತುಂಬ ಪ್ರೀತಿ ಬಾಂಧವ್ಯದಿಂದ ಇರ್ತಾರೆ. ಎಷ್ಟೋ ಜನ ನಮ್ಮ ಮಕ್ಕಳು ಸರಿಯಾಗಿ ನಮ್ಮ ಮಾತು ಕೇಳೋದಿಲ್ಲ, ಯಜಮಾನರು ನಮ್ಮ ಮಾತು ಕೇಳೋದಿಲ್ಲ, ಮನೆಯಲ್ಲಿ ಜಗಳ ಕಿರಿಕಿರಿ ಇರುತ್ತೆ ಅಂತ ಹೇಳುವಂಥವರು ಫೋಟೋವನ್ನು ತಂದಿಟ್ಕೊಳ್ಳಿ, ಎಲ್ಲವೂ ಸರಿ ಹೋಗುತ್ತೆ. ಸಮಸ್ಯೆಗಳು ಜಾಸ್ತಿ ಇದ್ದಾಗ, ದುಡ್ಡು ಕಾಸಿಗೆ ಸಮಸ್ಯೆ, ಯಾರಿಗಾದರೂ ನೀವು ಸಾಲ ಕೊಟ್ಬಿಟ್ಟಿದ್ರೆ, ತುಂಬ ಜನ ಸಾಲ ಕೊಟ್ಟಾದ ಮೇಲೆ ಇನ್ನೂ ಕಷ್ಟಗಳು ಜಾಸ್ತಿ ಬಂದಿರುತ್ತೆ, ಅವರು ಇದನ್ನು ಮಾಡ್ಕೊಳ್ಳಿ. ನೀವು ಹಚ್ಚುವಂಥ ದೀಪಾರಾಧನೆ ಇರುತ್ತಲ್ವ, ₹1 ಕಾಯಿನನ್ನು ತೊಳೆದಿಟ್ಕೊಂಡು ನಾವು ಕೊಟ್ಟಿರುವಂಥ ಸಾಲ ವಾಪಸ್ ಬರಬೇಕು, ಅಥವಾ ನಾವು ಸಾಲ ಕೇಳಿದ್ದೀವಿ ಆ ಸಮಸ್ಯೆ ಬಗೆಹರಿದ್ರೆ ಸಾಕು, ನಮಗೆ ಎಲ್ಲ ರೀತಿಯ ದುಡ್ಡು ಕಾಸಿನ ಸಮಸ್ಯೆಗಳು ಹೋಗಲಾಡಿಸ್ಬಿಟ್ರೆ ಸಾಕಾಗುತ್ತೆ ಅಂತಂದ್ಬಿಟ್ಟು ಕೇಳಿಕೊಂಡು ₹1 ದೀಪಕ್ಕೆ ಹಾಕಿ. ನೀವು ಸದಾಕಾಲ ದೀಪ ಹಚ್ತೀರಲ್ವ ನಿಮ್ಮ ಮನೆಯಲ್ಲಿ, ಆ ದೀಪಕ್ಕೇ ₹1 ಕಾಯಿನ್ ಹಾಕಿದ್ರೆ ನಮಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಅಥವಾ ದುಡ್ಡು ಬೇಕೇ ಬೇಕು ಅನ್ನುವಾಗ ಈ ಪರಿಹಾರ ಮಾಡಿಕೊಂಡ್ರೆ ಬೇಗ ನಮ್ಮ ಕಷ್ಟಗಳು, ಆ ಕಷ್ಟಕ್ಕೆ ತಕ್ಕಂಥ ಪರಿಹಾರ ಅನ್ನೋದು ಸಿಗುತ್ತೆ. ತಣ್ಣಗಾದ ಮೇಲೆ ನೀವೇನು ಮಾಡಬೇಕು, ಮತ್ತೆ ಆ ₹1 ತಗೊಂಡು ಯಾರಿಗಾದರೂ ಕೊಡಬೇಕು ಸ್ನೇಹಿತರೆ. ಈ ಥರ ಮಾಡಿದಾಗ ನಿಮಗೆ ಜಾಸ್ತಿ ಇನ್ನೂ ದುಡ್ಡು ಅನ್ನೋದು ಬರುತ್ತೆ. ಈ ಪರಿಹಾರವನ್ನು ದೀಪಾರಾಧನೆ ಸೋಮವಾರದ ದಿನ ಮಾಡ್ಕೊಳ್ಳಿ. ಇನ್ನು ಮತ್ತೊಂದು ಪರಿಹಾರ ಹೇಳ್ತೀನಿ. ಯಾರಾದರೂ ಏನಾದರೂ ನಿಮಗೆ ಮಾಡಿಸ್ಬಿಟ್ಟಿದ್ರೆ, ಮನೆಯಲ್ಲಿ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ ಅಂತ ಹೇಳಿದ್ರೆ, ಅಥವಾ ನೀವು ಏನು ಅಂದುಕೊಂಡಿರ್ತೀರೋ ಆ ಕೆಲಸಗಳು ಯಾವುದು ಸಕ್ಸಸ್ ಆಗದೇ ಇದ್ದಾಗ ನೀವು ಲವಂಗವನ್ನು ಹಾಕಿ ದೀಪ ಹಚ್ಚಿ. ಆ ಲವಂಗವನ್ನು ಹಾಕಿ ದೀಪ ಹಚ್ಚಿದಾಗ ಏನು ಕಷ್ಟ ಇರುತ್ತೆ ನೋಡಿ, ಅಂದರೆ ಯಾರು ಏನಾದರೂ ಮಾಡಿಸಿದ್ರೆ ನಮಗೆ ಏಳಿಗೆ ಆಗದೇ ಇರುವ ರೀತಿ ಇದ್ದಾಗ ಅಂತಹವರು ಲವಂಗವನ್ನು ಮುಗ್ಗಿರಬೇಕು, ಆ ಥರ ಹಾಕಿ ಮಾಡಿ. ಮನೆಯಲ್ಲಿ ಯಾವಾಗಲೂ ಒಂದು ಸಂತೋಷ ಅನ್ನೋದಿಲ್ಲ, ಶುಭ ಸಮಾರಂಭ ಮಾಡಬೇಕು, ಮಂಗಳಕರ ಕಾರ್ಯಗಳು ಮಾಡಬೇಕು, ನಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅನ್ನೋದು ಆಸೆ ಇರುತ್ತೆ. ಆದರೆ ಅದಕ್ಕೆಲ್ಲ ದುಡ್ಡು ಕಾಸು ಅನ್ನೋದು ಇರೋದಿಲ್ಲ. ಅಂಥವರು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಬಯಸುವಂಥವರು, ಮುಖ್ಯವಾಗಿ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು, ನಮ್ಮ ಸಂಸಾರ ಅನ್ನೋದಿರುತ್ತಲ್ವ, ಅವರು ಒಗ್ಗಟ್ಟಾಗಿ ಇರಬೇಕು. ನಮಗೆ ಯಾವಾಗಲೂ ಒಂದು ಸರ್ಪ್ರೈಸ್ ಅನ್ನೋದು ಬರಬೇಕು ಅಂತ ಹೇಳ್ತಾರಲ್ವ, ಅಂದರೆ ಖುಷಿ ವಿಚಾರಗಳನ್ನು ನಾವು ಕೇಳಿಕೊಂಡಾಗ ಅದು ಮತ್ತೆ ನಮ್ಗೆ ಆಗ್ತಾ ಇರಬೇಕು, ರಿಪೀಟು. ಕಷ್ಟದ ಸಮಸ್ಯೆಗಳು ಹೋಗಬೇಕು, ಸುಖ ಅನ್ನೋದು ಬರಬೇಕು ಅನ್ನೋದಕ್ಕೆ ಬೆಲ್ಲವನ್ನು ಹಾಕಬೇಕು ದೀಪಕ್ಕೆ. ಈ ರೀತಿ ಹಾಕಿದಾಗ ನಮಗೆ ಸುಮಧುರವಾದಂಥ ವಿಷಯಗಳನ್ನು ನಾವು ಕೇಳ್ತೀವಿ, ಕೋರಿಕೆಗಳು ಈಡೇರುತ್ತೆ. ಯಾವಾಗಲೂ ಅಷ್ಟೇ ಸಿಹಿ ವಿಚಾರಗಳು ಅಂತ ಹೇಳ್ತೀವಲ್ವ, ಗುಡ್ ನ್ಯೂಸ್ ಆ ಥರ ಬರುತ್ತೆ. ನೀವು ಬೆಲ್ಲವನ್ನು ಹಾಕಿ ದೀಪ ಹಚ್ಚಿ. ಈ ರೀತಿ ಇಷ್ಟು ಒಂದೇ ಸರಿ ಮಾಡೋದಕ್ಕೆ ಹೋಗಬೇಡಿ. ಒಬ್ಬೊಬ್ಬರಿಗೆ ಒಂದೊಂದು ಕೊರತೆ ಅನ್ನೋದಿರುತ್ತಲ್ವ, ಅಂಥವರು ಒಂದೊಂದು ದೀಪಾರಾಧನೆ ಮಾಡಿ. ಶಿವಸ್ವಾಮಿ ತುಂಬಾ ಶಕ್ತಿ ಇರುವಂಥ ಪರಿಹಾರಗಳು ಇದಾಗಿರೋದ್ರಿಂದ
ನೀವು ಇದನ್ನು ಮಾಡಿಕೊಳ್ಳಿ. ತಪ್ಪದೆ ತುಂಬ ಜನ ಶಿವಸ್ವಾಮಿಯ ಆಲಯಗಳಿಗೆ ಹೋಗಿ ಬರ್ತಾ ಇರ್ತಾರೆ. ಅಲ್ಲಿಂದ ವಿಭೂತಿ ತರ್ತೀರಲ್ವ, ಆ ವಿಭೂತಿಯನ್ನು ನೀವೇನು ಮಾಡಬೇಕು ಅಂದರೆ ಯಾವಾಗಲೂ ನಾವು ಹಣೆಗೆ ಇಟ್ಕೊಳ್ತೀವಿ ಮರೆಯದೆ. ಆಗ ನೀವು ದೇವಸ್ಥಾನಕ್ಕೆ ಹೋಗಿ ತಂದಿರೋದು ಇರಬಹುದು, ಅಥವಾ ಅಂಗಡಿಯಿಂದ ನೀವು ವಿಭೂತಿಯನ್ನು ತಂದಿರ್ತೀರಲ್ವ, ಯಾರು ಬೇರೆಯವ್ರ ಹತ್ರ ಶೇರ್ ಮಾಡೋದಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಕಗ್ಗಂಟಾಗ್ಬಿಟ್ಟಿದೆ ಜೀವನ. ಗೊತ್ತಾಗ್ತಾ ಇಲ್ಲ ಯಾವ ದಾರಿಯಲ್ಲಿ ನಾವು ಹೋಗಬೇಕು, ನಾವು ರೀಚ್ ಆಗೋದಕ್ಕೆ ಅನ್ನೋದು ಒಂಥರ ಗೊಂದಲದ ಜೀವನ ಇರುತ್ತೆ ನೋಡಿ. ಅವರು ಏನು ಮಾಡಬೇಕು ಅಂದರೆ ಸಂಕಲ್ಪ ಮಾಡಿಕೊಂಡು ವಿಭೂತಿ ಇರುತ್ತಲ್ವ, ವಿಭೂತಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸಮಸ್ಯೆಗಳು ಯಾವುದಾದ್ರೂ ಇರಲಿ ಸ್ನೇಹಿತರೆ, ಈ ಸಮಸ್ಯೆಗೆ ಇದು ಸಿಗುತ್ತಾ ಅನ್ನೋದು ಸಂಶಯ ಬೇಡ. ಎಲ್ಲ ಕಠಿಣ ಸಮಸ್ಯೆಗಳಿಗೂ ವಿಭೂತಿ ಅನ್ನೋದು ಆನ್ಸರ್ ಇರುತ್ತೆ. ವಿಭೂತಿಯನ್ನು ಕೈಯಲ್ಲಿಟ್ಕೊಂಡು ನೀವು ಈ ತೀರದ ಕೋರಿಕೆ ಸಮಸ್ಯೆಗಳಿರುತ್ತಲ್ವ ಅವುಗಳನ್ನು ಹೇಳಿಕೊಂಡು, ತುಂಬ ಜನ ಮನಸ್ಸಲ್ಲೇ ನೋವನ್ನು ಇಟ್ಕೊಂಡು ಬಿಟ್ಟಿರ್ತಾರೆ, ಹೇಳ್ಕೊಳಕ್ಕಾಗೋದಿಲ್ಲ, ಹೇಳ್ಕೊಂಡ್ರೂ ಸರಿಯಾದಂಥ ರೆಸ್ಪಾಂಡ್ ಸಿಗ್ತಾ ಇರೋದಿಲ್ಲ. ಅದಕ್ಕೆ ಹೇಳಿದ್ರೂ ಕೂಡ ನಮಗೇನು ಯೂಸ್ ಇಲ್ಲ ಅಂತಂದ್ಬಿಟ್ಟು ಆ ದುಗುಡ ದುಮ್ಮಾನ ಎಲ್ಲ ಕೂಡ ಮನಸ್ಸಲ್ಲೇ ಇಟ್ಕೊಂಡಿರುವಂಥವರು, ಅವರು ದೀಪಾರಾಧನೆಗೆ ಈ ವಿಭೂತಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಕೇಳಿಕೊಂಡು ಸ್ವಲ್ಪ ವಿಭೂತಿಯನ್ನು ಹಾಕಿ, ಸೋಮವಾರದ ದಿನಗಳಲ್ಲಿ ಮಾತ್ರ ಈ ರೀತಿಯ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೆ ನೋಡಿ, ಅವರ ಜೀವನದಲ್ಲಿ ಎಲ್ಲ ಸುಖಮಯವಾಗಿ ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಆಶ್ಚರ್ಯ ಆಗುತ್ತೆ ನಿಮಗೆ, ನಾವು ಇಷ್ಟೆಲ್ಲ ಕಷ್ಟಪಟ್ವಿ, ಈಗ ಸ್ವಾಮಿಯ ಅನುಗ್ರಹದಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಅಂತಂದ್ಬಿಟ್ಟು. ಈ ರೀತಿಯ ದೀಪಾರಾಧನೆಗಳಿಗೆ ಒಂದೊಂದು ವಿಶೇಷತೆ ಅನ್ನೋದು ಇರುತ್ತೆ. ಇದನ್ನು ನಾವು ಒಂದು ಶ್ರದ್ಧಾಭಕ್ತಿಯಿಂದ ಮಾಡಿಕೊಳ್ಬೇಕು ಅಷ್ಟೇ. ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಸ್ನೇಹಿತರೆ. ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.